ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ. ನೋಡ್ಬೋದು, ನಾವಿವಾಗ ಬೆಂಗಳೂರಿನ ಹೃದಯ ಭಾಗ ಅನ್ನಿಸುವಂತಹ ಟೌನ್ ಹಾಲ್ನಲ್ಲಿ ನಿಂತಿದ್ದೀವಿ. ನಿಜವಾಗಲೂ ಎಂಥ ಪರಿಸ್ಥಿತಿ ಬೆಂಗಳೂರಿಗೆ ಬಂದಿದೆ ಅಂದರೆ, ಇಲ್ಲಿ ಯಾವುದೇ ಒಂದು ಪಾದಾಚಾರಿಗಳು ಓಡಾಡೋದಕ್ಕೊಂದು ಮಾರ್ಗ ಇಲ್ಲ. ಕಳೆದ 3 ತಿಂಗಳಾಯಿತು ಇದು ಅಗದಿ. 3 ತಿಂಗಳಿನಿಂದ ಫುಟ್ಪಾತ್ ಇಲ್ಲ. ನನಗೊಂದು ಯಕ್ಷ ಪ್ರಶ್ನೆ ಏನು ಅಂದರೆ, BBMP ಆಫೀಸು ಒಂದು 300 ಮೀಟರ್ ದೂರ ಇದೆ. ಆಮೇಲೆ ಅಧಿಕಾರಿಗಳು, ದೊಡ್ಡ ದೊಡ್ಡ ಆಫೀಸರ್ಗಳಾಗ್ಬೋದು, ಕಮಿಷನರು, ಆಯುಕ್ತರು, ACP, DCP ಅಂಥ ಅಧಿಕಾರಿಗಳು ಈ ಜಾಗದಲ್ಲಿ ಓಡಾಡ್ತಾರೆ. ಅಂಥವರು ಹಾಗೆ ನೋಡಿಕೊಂಡೇ ಸುಮ್ಮನೆ ಹೋಗ್ತಾರ ಅನ್ನೋದು ಒಂದು ನನಗೆ ಮನಸ್ಸಿಗೆ ಒಂದು ಬೇಜಾರಾಗಿದೆ. ಅದೇ ಯಾವುದಾದ್ರು ರಾಜಕಾರಣಿಗಳು, ಮಿನಿಸ್ಟ್ರು ಮನೆ ಹತ್ರ ಈ ಥರ ಅಗದಿ ಬಿಟ್ಟರೆ 3 ತಿಂಗಳು ಆಗುತ್ತಾ? 3 ತಿಂಗಳು ಹಾಗೆ ಕಣ್ಮುಟ್ಕೊಂಡು ಇಡ್ತಾರೆ ಅಧಿಕಾರಿಗಳು. ನೋಡಿ, ಇಲ್ಲಿ ಇದು ಪುಟ್ಟಣ್ಣ ಚೆಟ್ಟಿ ಪುರಭವನ. ಇಲ್ಲಿ ಎಲ್ಲ ಸರ್ಕಾರ ಕಾರ್ಯಕ್ರಮಗಳು ನಡೆಯುವಂಥ ಜಾಗ. ಇದನ್ನ ಪರಿಸ್ಥಿತಿ ನೋಡಿ. ಇಲ್ಲಿ ಸಿಗ್ನಲ್ಲು, ರೋಡ್ ನೋಡ್ಬೋದು. ಈಗ ಯಾರಾದರೂ ವಾಹನ ಸವಾರರು ಕೆಳಗಡೆ ಬಿದ್ದರೆ ಅವ್ರಿಗಾಗುವಂಥ ಅನಾಹುತಕ್ಕೆ ಯಾರು ಕಾರಣ ಅಂತ ಗೊತ್ತಿಲ್ಲ. ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಈ ಪರಿಸ್ಥಿತಿ ಇಲ್ಲಿ ಮಾತ್ರ ಇಲ್ಲ, ಇಡೀ ಬೆಂಗಳೂರಿನೇ ಈ ಥರ ಅಗದಿ. ಆಮೇಲೆ ಏನು ಹೇಳ್ತಾರಲ್ಲ ನೋಡಿ, ಅಗದಿ ಯಾರೋ ಬೀಡ ಹೋಗ್ದಂಗೆ ಕೆಸರು, ಈ ಥರ ನಡೀತಾ ಇದ್ದಾರೆ ಪಾಪ ಪಬ್ಲಿಕ್ಕು. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಮಾತಲ್ಲಿ ಹೇಳುವುದಕ್ಕಿಂತ ಕೆಲಸದಲ್ಲಿ ಮಾಡಿ ತೋರಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೊಂದು ಕಳಕಳಿಯಾದ ಪ್ರಶ್ನೆ, ಮಳೆ ಬಂದಾಗ ತೋರಿಸೋದಕ್ಕಿಂತ ಮಳೆ ನಿಂತ ಮೇಲೆ ಏನೇನು ಅವಾಂತರಗಳಾಗಿದೆ ಅಂತ ದಯವಿಟ್ಟು ಇಂಥದ್ದನ್ನ ಡೈಲಿ ತೋರಿಸ್ಬೇಕು. ಬೇಡದಂಥ ವಿಷಯಗಳು ತೋರಿಸೋದಕ್ಕಿಂತ ಇಂಥ ವಿಷಯಗಳು ತೋರಿಸಿ ಜನಜಾಗೃತಿ ಮೂಡಿಸಿ ಸಾರ್ವಜನಿಕರು ಎಚ್ಚರವಾಗಿ. ಪಾದಚಾರಿ ಮಾರ್ಗ ಅಂತೂ ಇಲ್ಲ, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ. ಆದ್ದರಿಂದ ದಯವಿಟ್ಟು ಎಚ್ಚರಿಕೆಯಿಂದ ನೀವೆಲ್ಲರೂ ನೋಡ್ಕೊಂಡು ಓಡಾಡಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಬೆಂಗಳೂರು ಬರೋದು ಬೇಡ. ದಯವಿಟ್ಟು ನಮ್ಮ DK ಶಿವಕುಮಾರ್ ಸಾಹೇಬರು, ಬೆಂಗಳೂರು ಉಸ್ತುವಾರಿ ಸಚಿವರು, ಇದ್ರ ಕಡೆ ಗಮನ ಹರಿಸಿ. ನಾನು ನಿಮ್ಮ ಮೇಲೆ ತಪ್ಪು ಹೇಳೋದಿಲ್ಲ, ಯಾಕಂದರೆ ನೀವು ಒಂದು ಮಿನಿಸ್ಟ್ರು. ಆದ್ದರಿಂದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇದೆಲ್ಲ ನಿರ್ಲಕ್ಷ್ಯನೋ